ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು TDS ಕ್ರಿಯೇಷನ್ಸ್ 1819. ನಾನು ನಿಮ್ಮ ಸುಷ್ಮಾ. ಬಹಳ ದಿನಗಳಿಂದ ಮಕ್ಕಳು ಕ್ಯಾರೆಟ್ ಹಲ್ವಾವನ್ನ ಮಾಡೋದಕ್ಕೆ ಹೇಳ್ತಿದ್ರು, ಬಟ್ ಮಾಡೋದಕ್ಕಾಗಿರ್ಲಿಲ್ಲ. ಆದ್ರೆ ಇವತ್ತು ಅದೇ ರೆಸಿಪಿ, ಎಲ್ಲರ ಫೇವ್ರೆಟ್ ಕ್ಯಾರೆಟ್ ಹಲ್ವಾವನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ kg ಕ್ಯಾರೆಟ್, ಅರ್ಧ ಲೀಟ್ರ್ ಹಾಲು, 4 ಏಲಕ್ಕಿ, 1/4 kg ಸಕ್ಕರೆ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ, ಜೊತೆಗೆ ನಾನು ಚೆರ್ರಿ ಮತ್ತು ಬಾದಾಮಿಯನ್ನು ಕೂಡ ತಗೊಂಡಿದ್ದೀನಿ. ಚೆರ್ರಿ ಮತ್ತು ಬಾದಾಮಿ ಆಪ್ಷನಲ್. 1 ಸೌಟ ಆಗುವಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಕ್ಯಾರೆಟನ್ನು ನೀಟಾಗಿ ತೊಳೆದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕ್ಯಾರೆಟನ್ನು ತುರಿದಿಟ್ಕೊತೀನಿ. ಎಲ್ಲ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದಾಗಿದೆ. ಇದು 1 ಬೌಲ್ ಫುಲ್ ಆಗುವಷ್ಟಿದೆ. ಇದಕ್ಕೆ ಈ ಕ್ವಾಂಟಿಟಿಗೆ 1/4 kg ಸಕ್ಕರೆಯನ್ನು ತಗೊಂಡಿದ್ದೀನಿ. ಈಗ ಹಲ್ವಾ ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ಸ್ಟವನ್ನು ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನಿಗೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಚೆರ್ರಿ ಎಲ್ಲವನ್ನು ಒಟ್ಟಿಗೆ ಹಾಕಿ ತುಪ್ಪದಲ್ಲಿ ಹುರ್ಕೊತೀನಿ. ಹುರಿದಿದ್ದು ಆಗಿದೆ. ಇದನ್ನು ಒಂದು ಬಟ್ಟಲಿಗೆ ತೆಗೆದಿಟ್ಕೊಂಡು ಇದೇ ಪ್ಯಾನಿಗೆ ಉಳಿದ ತುಪ್ಪವನ್ನೆಲ್ಲ ಹಾಕಿ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತುರಿದಿಟ್ಕೊಂಡಿರುವಂಥ ಎಲ್ಲ ಕ್ಯಾರೆಟನ್ನು ಹಾಕಿ ಹುರ್ಕೊಳ್ಳೋಣ. ಕ್ಯಾರೆಟನ್ನು ಹುರ್ಕೊಳ್ಳೋದಕ್ಕೆ ಹಾಕೊಂಡಾಗ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇದನ್ನು ಹುರ್ಕೋತಾ ಕ್ಯಾರೆಟಿನ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಹಾಗೆ ಮೆತ್ತಗಾಗ್ತಾ ಹೋಗುತ್ತೆ. ನೀವು ನೋಡ್ತಿರ್ಬೋದು, ಕ್ಯಾರೆಟನ್ನು ಹುರ್ಕೊಳ್ಳೋವಾಗ ಕ್ಯಾರೆಟ್ ಕಲರ್ ಚೇಂಜ್ ಆಗ್ತಿದೆ, ಹಾಗೆ ಡಾರ್ಕ್ ಆಗ್ತಾ ಹೋಗ್ತಿದೆ. ಕ್ಯಾರೆಟ್ ಫುಲ್ಲು ಮೆತ್ತಗಾಗಿದೆ. ಇದಕ್ಕೀಗ ತೆಗೆದಿಟ್ಕೊಂಡಿರೋಂಥ 1/4 kg ಸಕ್ಕರೆಯನ್ನು ಹಾಕೋತೀನಿ. ಕ್ಯಾರೆಟನ್ನು ಕುಕ್ಕರ್ನಲ್ಲಿ ಕೂಡ ಹಾಕೊಂಡು ಬೇಯಿಸ್ಕೋಬಹುದು, ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅಷ್ಟೇ ಸೇಮ್ ಟೈಮ್ನಲ್ಲಿ ನಾವು ಹೀಗೆ ಡೈರೆಕ್ಟಾಗಿ ಪ್ಯಾನ್ನಲ್ಲಿ ಹುರ್ಕೊಂಡು ಮಾಡ್ಕೋಬಹುದು. ನಾನು ಯಾವಾಗಲೂ ಇದೇ ರೀತಿನೇ ಮಾಡೋದು. ಇದಕ್ಕೀಗ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಯಿಸಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ತುಪ್ಪದಲ್ಲಿ ಹುರಿದು ಮಾಡಿಕೊಂಡ್ರೆ ಟೇಸ್ಟ್ ಬಹಳ ಅದ್ಭುತವಾಗಿರುತ್ತೆ. 5 ನಿಮಿಷದಲ್ಲೇ ನಾವು ಹಾಕೊಂಡಿರೋ ಸಕ್ಕರೆ ಎಲ್ಲ ಕರಗಿ ಸಕ್ಕರೆನಲ್ಲೇ ಕ್ಯಾರೆಟ್ ಇನ್ನೂ ಚೆನ್ನಾಗಿ ಮೆತ್ತಗಾಗತ್ತೆ. ನಂತರ ನಾವು ಹಾಲನ್ನ ಸೇರಿಸ್ಕೋಬೇಕಾಗತ್ತೆ. ಇನ್ನು ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರು ಮೊದಲು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆಹಾ, ಸ್ವೀಟಿನ ಪರಿಮಳ ಮನೆಯೆಲ್ಲ ತುಂಬಿದೆ. ಹಾಗೆ ಕ್ಯಾರೆಟ್ ಹಲ್ವಾನು ಕೂಡ ರೆಡಿಯಾಗಿದೆ. ಈಗ ಸ್ಟವನ್ನು ಆಫ್ ಮಾಡಿ ಕ್ಯಾರೆಟ್ ಹಲ್ವಾನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ನೀವು ನಿಮ್ಮ ಮನೆಯಲ್ಲಿ ಕ್ಯಾರೆಟ್ ಹಲ್ವಾವನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಟೈಮಲ್ಲಿ ನಾನು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನೆಲ್ಲ ಸೇರಿಸ್ಕೊತೀನಿ. ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನಾನು ಕ್ಯಾರೆಟ್ ಹಲ್ವಾನ ಮಾಡೋ ಮಧ್ಯದಲ್ಲಿ ಮಕ್ಕಳು ಸ್ಕೂಲನ್ನು ಮುಗಿಸ್ಕೊಂಡು ಮನೆಗೆ ಬಂದರು. ಕ್ಯಾರೆಟ್ ಹಲ್ವಾದ ಪರಿಮಳಕ್ಕೆ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ತೋರಿಸ್ತೀನಿ ಬನ್ನಿ. ಏನು ಡಿಫ್ರೆನ್ಸ್ ಗೊತ್ತಾಗ್ತಾ ಅಲ್ವಾ? ಡಿಫ್ರೆನ್ಸ್ ಹೌದು. ಏನು ಸ್ಮೆಲ್ನಿಂದ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಹೌದು. ಏನು ಸ್ಮೆಲ್ ಬರ್ತಾ ಇದೆ? ಸ್ವೀಟ್ ಇಂದ ಸ್ವೀಟ್ ಸ್ಮೆಲ್ ಬರ್ತಾ ಇದೆ. ಏನದಮ್ಮ? ಏನದು ಅಂತ ನೀ ಏನು ಕೇಳಿದೆ? ಏನು ಮಾಡ್ಕೊಡಿ ಅಂತ ಹೇಳಿದೆ? ರ್ಯಾಬಿಟಿಗೆ ಇಷ್ಟ, ಅದು ಹಿಂಟ್ ಕೊಡ್ತೀನಿ ನಿಂಗೆ. ಇದು ಈ ಕಡೆ ಬಾ. ರ್ಯಾಬಿಟ್ ರ್ಯಾಬಿಟಿಗೆ ಇಷ್ಟ, ಅದು ಏನು ಇಷ್ಟ ರ್ಯಾಬಿಟಿಗೆ? ಕ್ಯಾರೆಟ್. ಕ್ಯಾರೆಟ್. ಕೇಳಿದ್ದೆ ತಾನೆ? ಹೌದು, ಕೇಳಿದ್ದೆ. ಎಷ್ಟು ಸಾರಿ ಕೇಳಿದ್ದೆ? ಒಂದು 10 ಟೈಮ್ಸ್ ಕೇಳಿದ್ದೆ. ನಾನು ಬೆಡ್ ಮೇಲೆ ಕೂತ್ಕೋತೀನಿ ಫಸ್ಟ್. ನೋಡೋಣ ಈಗ ಟೇಸ್ಟು ಯಾವ ಥರ ಇದೆ ಅಂತ. ಸಕ್ಕತ್ತಾಗಿದೆ, ಚೆನ್ನಾಗಿದೆ.
ಅಟ್ಲೀಸ್ಟ್ ಇದನ್ನ ಮಾಡಿರೋದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಚೆನ್ನಾಗಿದೆ. ಸಕ್ಕರೆದು ಟೇಸ್ಟ್ ಬರ್ತಾ ಇದೆ ಜಾಸ್ತಿ, ಅದಕ್ಕೆ ಅಷ್ಟು ಚೆನ್ನಾಗಿ ಬರೋದು. ಮತ್ತು ಬಾದಾಮಿ ಚೆನ್ನಾಗಿರೋದು. ತುಪ್ಪನೂ ಇದೆ ಅದರಲ್ಲಿ, ತುಪ್ಪ ಇದೆ, ಬಾದಾಮಿ ಇದೆ.